ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ವಿ ಲೈಫ್ ಸ್ಟೈಲ್. ನಾನು ದೀಕ್ಷಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹನಿ ಬರ್ಡೇ ನೋಡ್ತಾ ಇದ್ದೀವಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀ. ಸೊ ಹನಿಗೆ 12 ಗಂಟೆಗೆ ಕೇಕ್ ಕಟ್ ಮಾಡಿಸ್ಬಿಟ್ಟು ಈಗ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಯಾವ ದೇವಸ್ಥಾನಕ್ಕೆ ಅಂದರೆ ಧರ್ಮಸ್ಥಳಕ್ಕೆ ಆ್ಯಂಡ್ ಹಾಗೆ ಇನ್ನೊಂದು ಜಾಗಕ್ಕೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅಲ್ಲಿ ಹೇಗಾಗುತ್ತೆ ಅಂತ ನೋಡ್ಕೊಂಡು ಆಮೇಲೆ ಹೋಗೋಣ ಅಂತ ಈಗ ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಈ ವ್ಲಾಗಲ್ಲಿ ಬರೀ ಟ್ರಾವೆಲಿಂಗ್ ಅಂದರೆ ತುಂಬ ನೇಚರ್ನ ತೋರಿಸೋಂಗೆ ವಿಡಿಯೋ ಮಾಡಿರೋದು. ಸೊ ಏನಪ್ಪ ಬರೀ ರೋಡೇ ತೋರಿಸ್ತಿದ್ದಾರೆ ಅಂತ ಅಂದ್ಕೋಬೇಡಿ. ಸೊ ಜಾಸ್ತಿ ಮಾತಾಡ್ತೀರಾ, ಕಮ್ ಲೆಟ್ಸ್ ಗೆಟ್ ಇಂಟು ದಿ ವಿಡಿಯೋ. ಕೇಕ್ ಕಟ್ ಮಾಡಿ ಹೊರಡೋ ಅಷ್ಟೊತ್ತಿಗೆ ಎಲ್ಲ ಪ್ಯಾಕ್ ಮಾಡಿರೋದೆಲ್ಲ ಗಾಡಿಯಲ್ಲಿ ಎತ್ತಿಡೋ ಅಷ್ಟೊತ್ತಿಗೆ 1 ಗಂಟೆ ಆಯಿತು. ಸೊ 1 ಗಂಟೆಗೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಈಗ ಆಗಲೇ ಟೋಲ್ ಹತ್ರ ಬಂದ್ಬಿಟ್ಟಿದ್ದೀವಿ. ನಮಗೆ ಹಾಸನ ಹತ್ರ ಬರೋವರೆಗೂ ಒಂಚೂರು ಹಾಗೇ ಇತ್ತು, ಮಳೆ ಇಲ್ದಿರ. ಆ್ಯಂಡ್ ಹಾಸನ ರೀಚ್ ಆಗ್ತಿದ್ದಂಗೆ ಏನು ಮಳೆ ಗುರು, ಅಪ್ಪ ಏನು ಮಳೆ ಅಂದರೆ ಫುಲ್ಲು ಮಳೆ. ಸೊ ಹಿಂದೆಗಡೆ ಯಾರು ಏನೇನು ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ, ಕ್ಯಾಮ್ರಾದಲ್ಲಿ ಕ್ಯಾಪ್ಚರೇ ಆಗ್ತಿಲ್ಲ ಅಲ್ಲಿ. ಸೊ ಈ ರೋಡ್ ನೋಡ್ತಿದ್ರೆ ಎಷ್ಟು ಚೆನ್ನಾಗಿದೆ. ನಾನು ವಿಡಿಯೋ ಎಡಿಟ್ ಮಾಡ್ತಿರುವಾಗ ನೋಡ್ತಾ ಇದ್ದೀನಿ. ಆ್ಯಂಡ್ ವಿಡಿಯೋ ಮಾಡುವಾಗ ನಾನು ನೋಡಿಲ್ಲ, ಯಾಕಂದರೆ ನಾನು ಸರಿಯಾಗಿ ಮಾಡ್ತಿದ್ದೀನ ವಿಡಿಯೋನ ಅಂತ ನೋಡ್ತಿದ್ದೆ. ಇವಾಗ ನೋಡ್ತಿದ್ದೀನಿ ಎಷ್ಟು ಸಖತ್ತಾಗಿದೆ. ನಾನು ಆಗಲೇ ಹೇಳ್ದಂಗೆ ನೋಡಿ ಎಷ್ಟು ಮಳೆ ಅಂದರೆ, ಮಳೆ ಅಷ್ಟು ಜೋರಾಗಿ ಬರ್ತಿದೆ ಅಂದರೆ ಫ್ರಂಟ್ ಗ್ಲಾಸ್ ಕೂಡ ಕಾಣಿಸ್ತಿರೋ ಅಷ್ಟು ಮಳೆ. ನನಗೆ ಪಕ್ಕದಲ್ಲಿ ಕೂತಿದ್ದೀನಿ, ನನಗೆ ಫ್ರಂಟ್ ಗ್ಲಾಸ್ ಮುಂದೆ ಏನಿದೆ ಅಂತಲೇ ಕಾಣಿಸ್ತಾ ಇಲ್ಲ. ಆದರೆ ನಮ್ಮ ಯಜಮಾನ್ರು ಅದು ಹೇಗೆ ಓಡಿಸಿದ್ರು ಅಂತಲೇ ಗೊತ್ತಿಲ್ಲ, ಏನೋಪ್ಪ. ಆ್ಯಂಡ್ ಇಲ್ಲಿ ಟೋಲ್ ಕಾಣಿಸ್ತಿದೆ, ಬಟ್ ಟೋಲ್ ಕಟ್ಟಿಲ್ಲ ನಾವಿಲ್ಲಿ. ಅಲ್ಲಿ ಫುಲ್ಲು ಎಲ್ಲ ರೆಡ್ ಅಂತಲೇ ಹಾಕಿತ್ತು. ಪಕ್ಕದಲ್ಲಿ ಒಂದು ಜಾಗ ಇದೆಯಲ್ಲ, ಆ ಕಡೆಯಿಂದನೇ ಹೋಗಿದ್ದು ನಾವೀಗ. ಸೊ ಈ ಚಳಿಗೆ ಒಂದು ಸ್ವಲ್ಪ ಟೀ ಕಾಫಿ ಕುಡಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ನಿದ್ದೆ ಬೇರೆ ಬರ್ತಿದೆ, ನೈಟ್ ಹೊತ್ತು ಜರ್ನಿ ಅಲ್ವಾ. ಸೊ ಅವ್ರಿಗೂ ಒಂಚೂರು ರಿಲ್ಯಾಕ್ಸ್ ಆಗಬೇಕು ಅಂತ ಅಲ್ಲಲ್ಲಿ ನಿಲ್ಸಿನೇ ಹೋಗ್ತಾಯಿದ್ವಿ ಟೀ ಕಾಫಿ ಕುಡ್ಕೊಂಡು. ಸೊ ಇಲ್ಲಿ ಟೀಗಂತ ನಿಲ್ಸಿರೋದು. ಆ್ಯಂಡ್ ಇದು ಸೆಕೆಂಡ್ ಟೈಮ್ ಅವರು ಟೀ ಕಾಫಿಗೆ ಅಂತ ನಿಲ್ಲಿಸ್ತಾ ಇರೋದು. ನನಗೆ ಕಾಫಿ ತೊಗೊಬಂದು ಕೊಟ್ಬಿಟ್ಟು ಅವರಲ್ಲಿ ಟೀ ಕುಡಿತಿದ್ದಾರೆ ಆಚೆನೇ. ಸೊ ಆಲ್ಮೋಸ್ಟ್ ನಾವು ಈಗ ಘಾಟ್ ಸೆಕ್ಷನ್ ಹತ್ರ ಹೋಗ್ತಾಯಿದ್ದೀವಿ. ಆ್ಯಂಡ್ ಘಾಟ್ ಸೆಕ್ಷನಲ್ಲಿ ನಾನು ವೀಡಿಯೋನೇ ಮಾಡೋಕ್ಕೆ ಹೋಗಿಲ್ಲ, ಫೋನೇ ಎತ್ತಕ್ಕೆ ಹೋಗಿಲ್ಲ ನಾನು, ಯಾಕಂದರೆ ಆ ಕಡೆ ಎಲ್ಲ ಲ್ಯಾಂಡ್ಸ್ಲೈಡೆಲ್ಲ ಜಾಸ್ತಿ ಆಗಿತ್ತು. ಆ್ಯಂಡ್ ಆ ಸುತ್ತು ಎಲ್ಲ ಕತ್ಲೆಯಲ್ಲಿ ಒಂಚೂರು ಭಯನೇ ನನಗೆ ಆ ಥರ ಎಲ್ಲ. ಸೊ ನಾನು ಏನೂ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಆ ಕಡೆ. ಆ್ಯಂಡ್ ಧರ್ಮಸ್ಥಳಕ್ಕೆ ಒಂದು 50 ಕಿಲೋಮೀಟರ್ಸ್ ಇರೋ ಹಾಗೆ ಇದ್ದಾಗ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಆ ಕಡೆಯಿಂದ ನೋಡಿ ಎಷ್ಟು ಹೈವಿ ಮಾಡ್ಕೊಂಬರ್ತಿದ್ರು ಅಂದರೆ, ಇದೇ ಕಾರಣಕ್ಕೆ ನಾನು ವೀಡಿಯೋನೇ ಮಾಡೋಕ್ಕೆ ಹೋಗಿಲ್ಲ. ವೀಡಿಯೋ ಮಾಡಿದ್ರು ಏನು ಸರಿಯಾಗಿ ಕಾಣಲ್ಲ ಅಂತ. ಸೊ ಆಲ್ಮೋಸ್ಟ್ ನಾವೀಗ ಒಂದು 50 ಕಿಲೋಮೀಟರ್ಸ್ ಹತ್ತಿರ ಹೋಗ್ತಾಯಿದ್ದೀವಿ ಈಗ ಧರ್ಮಸ್ಥಳಕ್ಕೆ. ಸೊ ಆ ನೇಚರ್ದು ಬ್ಯೂಟಿ ನೋಡೋಕ್ಕೆ 2 ಕಣ್ಣು ಸಾಲದು. ನೋಡಿ ಆ ಫಾಗ್ಗೆ, ಆ ಗ್ರೀನರಿ, ಮೌಂಟೇನ್ಸ್, ರೈನಿಂಗ್ ಎಲ್ಲ ಸೇರಿ ಒಂಥರ ಒಳ್ಳೆ ವೈಬ್ಸ್, ಒಳ್ಳೆ ಫೀಲಿಂಗ್ ಕೊಡೋದೈತೆ ನನಗಂತೂ. ನಿಮಗೆಲ್ಲ ಯಾರಿಗೆ ಈ ಥರ ನೇಚರಲ್ ಫೀಲ್ ಮಾಡಿ ಒಂಥರ ಟ್ರಾವೆಲ್ ಮಾಡೋಕ್ಕಿಷ್ಟ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನೋಡಿ ಮಳೆ ನೀರು ಎಷ್ಟು ಹರಿತಿತ್ತು ಅಂದರೆ ಮೈ ಗಾಡ್. ಈ ಥರ ಕ್ಲಿಪ್ಪಿಂಗ್ ಇನ್ನೆಲ್ಲಾದರೂ ಇದ್ದರೆ ನಾನು ತೋರಿಸ್ತೀನಿ ನೋಡಿ.
ಆ್ಯಕ್ಚುಲಿ ಅಲ್ಲಿ ನೇತ್ರಾವತಿಲೂ ಎಲ್ಲೂ ಬಿಡ್ತಲ್ಲ, ಅದೆಲ್ಲ ಗೊತ್ತಿದ್ದೆ ನಾವು. ನೋಡಿ ಹೇಗೆ ಹರಿತಾ ಇದೆ ಮಳೆ ನೀರು. ಆ್ಯಂಡ್ ನನಗೆ ಡೌಟ್ ಒಂದು, ಈ ಕಡೆ ಎಲ್ಲ ಮನೆ ಇದೆ, ಆ ಕಡೆಯಿಂದ ಹರಿತಾ ಇದೆ, ಅದು ಮನೆಗೆಲ್ಲ ಎಫೆಕ್ಟ್ ಮಾಡಲ್ವಾ ಅನ್ನೋ ಒಂದು ಡೌಟ್ ಇತ್ತು. ಬಟ್ ಅದಕ್ಕೆ ನನಗೆ ರೀಸನ್ನು ಮತ್ತು ಕರೆಕ್ಟಾಗಿ ಸೊಲ್ಯೂಷನ್ ಆನ್ಸರ್ ಏನೂ ಸಿಕ್ಕಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಈ ಥರ ಭೂಮಿ ಇರೋ ಜಾಗದಲ್ಲೆಲ್ಲ ಆ ಕಡೆ ನೀರು ಹರಿತಿದೆಯಲ್ಲ, ಏನು ಎಫೆಕ್ಟ್ ಮಾಡಲ್ವಾ ಅಂತ. ಸೊ ಇಲ್ಲಿ ಚೆಕ್ ಪೋಸ್ಟಿಂದ ಮುಂದೆ ಹೋಗ್ತಾ ಇದ್ದೀವಿ ಈಗ ಧರ್ಮಸ್ಥಳದ ರೂಟ್ಗೆ. ಸೊ ಈಗ ಧರ್ಮಸ್ಥಳಕ್ಕೆ ಬಂದ್ವಿ. ಆ ನೇಚರ್ಗೆ, ಆ ಧರ್ಮಸ್ಥಳದ ಆರ್ಚಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಈಗ ಗಾಡಿ ಪಾರ್ಕ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಸೊ ನೀವೇ ನೋಡ್ತಿದ್ದೀರಾ ಹೇಗಿದೆ ಗಾಡಿಗಳು ಅಂತ. ಜಾಸ್ತಿ ರಶ್ಶೇ ಇಲ್ಲ. ಆ್ಯಕ್ಚುಲಿ ನಾವು ಹೋಗಿದ್ದ ಒಂದು 10-20 ನಿಮಿಷಕ್ಕೇ ಬಂದುಬಿಟ್ವಿ ದರ್ಶನ ಮುಗಿಸ್ಕೊಂಡು. ಅದರಲ್ಲೂ ನಮ್ಮ ಬರ್ಡೇಗಲ್ಲಿ 2 ಸರಿ ದರ್ಶನ ಮಾಡೋದು ಗೊತ್ತಾ. ಆ್ಯಂಡ್ ನಮ್ಮ ಚಿಕ್ಕ ಪಾಪುನ ಒಳಗಡೆ ಬಿಡಲ್ಲ ಅಂದರು, 3 ಮಂತ್ಸ್ ಅಂತ ಹೇಳಿದ್ದಕ್ಕೆ. ನಮ್ಮ ಹನಿ ಅಪ್ಪನ ಜೊತೆ ಒಂದು ಸರಿ ದರ್ಶನ ಮಾಡಿದ್ರೆ, ಅಮ್ಮನ ಜೊತೆ ಒಂದು ಸರಿ ದರ್ಶನ ಮಾಡೋಳೆ ಆ್ಯಂಡ್ ನನ್ನ ಜೊತೆ. ಸೊ ನೋಡಿ ನಮ್ಮ ಬರ್ಡೇ ಗರ್ಲ್. ಸೊ ದರ್ಶನ ಮುಗಿಸ್ಕೊಂಡು ಆಚೆ ಬಂದಮೇಲೆ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡು ಈಗ ಅಲ್ಲಿ ಇರೋವಂಥ ದೇವಸ್ಥಾನಗಳಿಗೆ ಹೋಗೋಣ ಅಂತ ಅಂದ್ಕೊಂಡು ಈಗ ಹೊರಟಿದ್ದೀವಿ. ಸೊ ಈಗ ಯಾವ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅಂದರೆ ರಾಮನ ದೇವಸ್ಥಾನಕ್ಕೆ. ಇದು ನೇತ್ರಾವತಿಗೆ ಹೋಗೋ ದಾರಿಯಿಂದನೇ ಹೋಗೋದು ರಾಮನ ದೇವಸ್ಥಾನಕ್ಕೂ. ತುಂಬ ಜನಕ್ಕೆ ಗೊತ್ತಿರುತ್ತೆ. ಸೊ ಆ ನೇತ್ರಾವತಿಗೆ ಹೋಗೋ ರೋಡೇ ಒಂಥರ ಸಖತ್ತು. ಇದು ಅದೇ ರೋಡೇನೆ ನಾನು ವಿಡಿಯೋ ತೋರಿಸ್ತಾ ಇರೋದೀಗ. ಸೊ ಇದು ನೇತ್ರಾವತಿ ರಿವರ್ ಆ್ಯಂಡ್ ಇದು ರಾಮನ ದೇವಸ್ಥಾನ. ಒಳಗಡೆ ನಾವು ವಿಡಿಯೋ ಮಾಡೋ ಹಾಗಿಲ್ಲ. ಸೊ ಸ್ನ್ಯಾಪ್ ಹಾಕಿದೆ, ಅದನ್ನೇ ತೋರಿಸಿದ್ದೀನಿ. ಸೊ ನಾವಿಲ್ಲಿ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು 2 ದೇವಸ್ಥಾನದ್ದು ಬರೋಷ್ಟೊತ್ತಿಗೆ 9 o'clock ಆಗಿತ್ತು. ಸೊ ಟಿಫನ್ ತಿನ್ಕೊಡೋಣ ಅಂತ ಟಿಫನ್ ತಿನ್ಕೊಂಡು
ಈಗ ಸೂರ್ಯನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಸೊ ಅಲ್ಲಿಂದು ವಿಡಿಯೋ ನಾನು ಮಾಡೋಕ್ಕಾಗಿಲ್ಲ. ಅಲ್ಲಿಂದ ನಾವು ಮತ್ತೆ ವಾಪಸ್ ಧರ್ಮಸ್ಥಳದ ರೂಟಿಗೆ ಬಂದು ಅಲ್ಲಿನ ಗಣೇಶ ದೇವಸ್ಥಾನ ಸೌತ್ ತಡ್ಕ ಗಣಪತಿ ಅಂತ ಒಂದು ಟೆಂಪಲ್ ಇದೆ ಅಲ್ವಾ, ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿನ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿನ ಅವಲಕ್ಕಿ ಪ್ರಸಾದ ತಗೊಂಡು ಎಲ್ಲರೂ ಸ್ವಲ್ಪ ತಿನ್ಕೊಂಡಾದಮೇಲೆ ಈಗ ಹೊರಟಿರೋದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಸೊ ಆಗಲೇ ಮಳೆ ಸ್ಟಾರ್ಟ್ ಆಗೋಯಿತು. ನಾವು ಎಲ್ಲೆಲ್ಲೆಲ್ಲ ದರ್ಶನಕ್ಕೆ ಅಂತ ಇಳಿತೀವೋ ಅಷ್ಟೊತ್ತು ಮಾತ್ರ ಮಳೆ ನಿಂತಿರುತ್ತೆ. ಆ್ಯಂಡ್ ವಾಪಸ್ ಕಾರಿಗೆ ಬಂದು ಕೂತ್ಕೊಂಡಿದ್ದ ತಕ್ಷಣವೇ ಮಳೆ ಸ್ಟಾರ್ಟ್ ಆಗುತ್ತೆ. ಹೇಗೋ ನಮ್ಮ ಪುಣ್ಯಕ್ಕೆ ಪಾಪುನೆಲ್ಲ ಎತ್ಕೊಂಡು ಹೋಗಿರೋದಕ್ಕೆ ನಾವು ಇಳ್ದಿರೋವಾಗ ಮಳೆ ಬರ್ದಿರ ಅತ್ತಾದಮೇಲೆ ಮಳೆ ಬಂತಲ್ವ, ಅದೇ ನಮ್ಮದು ಒಂದು ಪುಣ್ಯ. ಸೊ ಈಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾಯಿದ್ದೀವಿ. ಸೊ ನಾನು ಆಗಲೇ ಹೇಳ್ದಂಗೆ ನಿಮಗೆ ಮಳೆ ನೀರು ಹೇಗೆಲ್ಲ ಹರಿತಿದೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಸೊ ಆಗಲೇ ವೀಡಿಯೋ ಮಾಡೋಕ್ಕಾಗಿಲ್ಲ ಸರಿಯಾಗಿ ಅಂತ ಈಗ ನಿಲ್ಲಿಸ್ಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ. ಸೊ ನಿಮಗೆ ತೋರಿಸ್ಬೇಕು ಅಂತಲೇ ನಾನು ವೀಡಿಯೋ ಮಾಡಿದ್ದೂ ಕೂಡ. ಮುದ್ದು ನೋಡಿ ನಮ್ಮ ಪುಟಾಣಿ ಹೇಗೆ ನೋಡ್ತಾವಳೆ ಎದ್ದುಬಿಟ್ಟು. ಈಗ ನಿಲ್ಸಿರೋದು ಯಾಕೆ ಅಂದರೆ ನಮಗೆ ಯಾವಾಗಲೂ ಧರ್ಮಸ್ಥಳಕ್ಕೆ ಹೋದಾಗ ಚೆಕ್ ಪೋಸ್ಟಲ್ಲಿ ನಿಲ್ಲಿಸ್ಬಿಟ್ಟು ಗೋಲಿ ಸೊಳ ತೆಗೆಯೋದಂತೆ ತುಂಬ ಇಷ್ಟ. ಸೊ ಅದಕ್ಕೆ ಅಂತ ನಿಲ್ಸಿರೋದು. ಅಲ್ಲಿಂದ ಏನೆಲ್ಲ ಇಷ್ಟನೋ ಎಲ್ಲ ತಿನ್ಕೊಂಡು ಗೋಲಿ ಸೋಡಾ ಎಲ್ಲ ಕುಡ್ಕೊಂಡು ಈಗ ವಾಪಸ್ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ದೇವಸ್ಥಾನ ಎಲ್ಲ ನೋಡಾದ್ಮೇಲೆ ಬೇರೆ ಇನ್ನೊಂದು ಕಡೆ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿದ್ದೆ. ಸೊ ಇಲ್ಲಿನ ಹತ್ತಿರದಲ್ಲಿ ತುಂಬ ಚೆನ್ನಾಗಿರೋ ಪ್ಲೇಸು ನೇಚರ್ ಜೊತೆಗೆ ಯಾವುದಿದೆ ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಸರಿಯಾಗಿ ಕಮೆಂಟ್ ಮಾಡ್ತೀರಾ ಅಂತ. ಸೊ ಎಲ್ಲ ಮುಗಿಸಾದ್ಮೇಲೆ ನಾವೀಗ ಅದೇ ಜಾಗಕ್ಕೆ ಹೋಗ್ತಿರೋದು. ಆ್ಯಂಡ್ ಈ ದೇವಸ್ಥಾನ 4 ದೇವಸ್ಥಾನ ಸುತ್ತಿದ್ವಲ್ಲ. ಸೊ ಈ ದೇವಸ್ಥಾನ ಎಲ್ಲ ಒಂದು 4:30 ಅಷ್ಟೊತ್ತಿಗೆ ಎಲ್ಲ ದರ್ಶನ ಮುಗಿಸ್ಕೊಂಡು ಈಗ ವಾಪಸ್ ಹೋಗ್ತಾಯಿದ್ದೀವಿ. ಸೊ ಈ ದೇವಸ್ಥಾನಗಳ ಟ್ರಿಪ್ಪು ನಾವು ಎಲ್ಲ ಮಾಡಿದ್ದು 27th ನನ್ನ ಮಗಳ ಬರ್ಡೇ ದಿನ. ಆ್ಯಂಡ್ ನೆಕ್ಸ್ಟ್ ದಿನದ್ದು ವ್ಲಾಗ್ನ ನಾನು ನೆಕ್ಸ್ಟ್ ದಿನವೇ ಅಪ್ಲೋಡ್ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತೀರಿ ನನಗೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.